ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ಇಂದಿನ ಕಾರ್ಯಕ್ರಮದ ಬಗ್ಗೆ ಒಂದೇ ಪ್ರಶ್ನೆ ಏನಿಲ್ಲ. ನಾವೆಲ್ಲ ಕಡೆ ಸುಮಾರು ಕಡೆ ಕೇಳಿರ್ತೀವಿ ಯುವ ಪೀಳಿಗೆಗೆ ಅದನ್ನ ಬಿಟ್ಟು ಹೋಗ್ಬೇಕು, ಇದನ್ನ ಬಿಟ್ಟು ಹೋಗ್ಬೇಕು, ಅವ್ರಿಗೆ ಉಳಿಸ್ಕೊಡ್ಬೇಕು ಪ್ರಕೃತಿನ, ಎನ್ವಿರಾನ್ಮೆಂಟ್ನ ಅಂತ. ಬಟ್ ನಿಮ್ಮ ಕಡೆಯಿಂದ ನಮಗೋಸ್ಕರ ಯಂಗ್ಸ್ಟರ್ಸ್ಗೆ ನೀವು ಏನು ಪ್ರಾಕ್ಟೀಸಸ್ನ ಅದು ಫಾಲೋ ಮಾಡೋಕ್ಕೆ ಅಥವಾ ಯಾವ ಮೆಥಡ್ಸ್ನ ಫಾಲೋ ಮಾಡೋಕ್ಕೆ ಹೇಳ್ತೀರಾ ಅಷ್ಟೇ ಸರ್. ನನ್ನ ಹೆಸರು ಸ್ನೇಕ್ ಶ್ಯಾಮ್ ಅಂತ, ಮೈಸೂರಿಂದ ಬಂದಿರೋದು. ಈಗ ಬಾಲ್ಮಿ ಎನ್ವಿರಾನ್ಮೆಂಟ್ ಇವರು ವೈಜಿ ನಾಗರಾಜ್ ಅವರು ಇವತ್ತು ಕಾರ್ಯಕ್ರಮ ಇದೆ ಬನ್ನಿ ಅಂದರು. ಬಂದ್ವಿ, ಖುಷಿ ಆಯಿತು. ಇಲ್ಲೆಲ್ಲ ನೋಡಿ ಖುಷಿ ಆಯಿತು. ನಾನು ಯಂಗ್ಸ್ಟರ್ಸ್ ಕೇಳೋದು ಇಷ್ಟೇ, ಇವತ್ತೇನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಮೋಜು ಮಸ್ತಿನೇ ಜೀವನ ಅಂದ್ಕೊಂಡ್ಬಿಟ್ಟಿದ್ದಾರೆ. ಮೋಜು ಮಸ್ತಿ ಜೀವನ ಅಲ್ಲ. ನಾನು ಹೇಳೋದಿಷ್ಟೇ, ಎನ್ವೈರನ್ಮೆಂಟ್ ಅಂದರೆ ಪರಿಸರ ತುಂಬ ಮುಖ್ಯ. ಏಕೆಂದರೆ ಹೇಳೋದಿಷ್ಟೇ, ಮನುಷ್ಯನಿಗೆ ಬದುಕೋಕ್ಕೆ ನೀರು, ಆಹಾರ, ಗಾಳಿ, ಬೆಳಕು ಬೇಕೇ ಬೇಕು. ಅದ್ರ ಬಗ್ಗೆ ಯಾರೂ ಥಿಂಕ್ ಮಾಡ್ತಾಯಿಲ್ಲ. ಬೆಳಗ್ಗೆ ತಕ್ಷಣ ಮಚ್ಚಿ ಮಗ ಅದು ಇದು ಅಂದ್ಕೊಂಡು ಟ್ರಿಬಲ್ ರೈಡ್ ಮಾಡ್ಕೊಂಡು ಗಾಡೀಲಿ ಪಾಸಾಗಿ ಹೋಗಿ, ದಟ್ ಇಸ್ ಲೈಫ್. ಓಕೆ, ದಟ್ ಇಸ್ ಎ ಪಾರ್ಟ್ ಆಫ್ ಲೈಫ್. ಒರಿಜಿನಲ್ ಲೈಫ್ ಏನು ಅಂದರೆ ಯು ವಾಂಟ್ ಟು ಸೇವ್ ನೇಚರ್. ವಾಟ್ ಈಸ್ ವಾಟರ್, ವಾಟ್ ವಿಲ್ ಹ್ಯಾಪನ್ ಇನ್ ಫ್ಯೂಚರ್, ಏನಾಗುತ್ತೆ ಅಂತ. ಹಿಂದಿನ ಕಾಲದಲ್ಲಿ ಅದಕ್ಕೆ ಏನು ಮಾಡ್ತಿದ್ರು ಅಂದರೆ ಕೆರೆಗಳನ್ನ ಕಟ್ತಾಯಿದ್ರು, ಕೊಳಗಳನ್ನ ಕಟ್ತಾಯಿದ್ರು, ಕಲ್ಯಾಣಿಗಳನ್ನ ಕಟ್ತಾಯಿದ್ರು. ದೇ ಆರ್ ರಿಯಲ್ ಸೈಂಟಿಸ್ಟ್. ಅವರು ಯಾಕೆ ಮಾಡ್ತಾಯಿದ್ರು? ಮುಂದಿನ ಪೀಳಿಗೆಗೆ ಅನುಕೂಲ ಆಗಲಿ ಅಂತ. ಇವತ್ತು ಆ ಕೆರೆಗಳೆಲ್ಲ ನೀವು ಮುಚ್ಚಿಬಿಟ್ಟು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಕಟ್ಬಿಟ್ಟು ಮಳೆಗಾಲ ಬಂದಾಗ ನಮ್ಮ ಅಪಾರ್ಟ್ಮೆಂಟಿಗೆ ನೀರು ಬರ್ತಿದೆ ಅಂದರೆ ಯಾರು ಫಾಲ್ಟ್? ಅದು ಯುವರ್ ಫಾಲ್ಟ್. ಅದು ಜಾಗಕ್ಕೆ ಅದು ಬರ್ತಾಯಿದೆ, ಅದು ಜಾಗ ಅದು. ಸೊ ನಾನು ಹೇಳಿದಷ್ಟೇ, ಎಷ್ಟು ಕೆರೆ ಹಿಂದಿನ ಕಾಲದಲ್ಲಿ ರಾಜರುಗಳ ರಾಜ್ಯದ ಆಡಳಿತವನ್ನು ಅವರ ಪ್ರದೇಶದಲ್ಲಿ ಎಷ್ಟು ಕೆರೆಗಳಿದೆ, ಎಷ್ಟು ನೀರಿದೆ, ಎಷ್ಟು ಇದರಲ್ಲಿ ಗದ್ದೆಗಳಲ್ಲಿ ಭತ್ತವನ್ನು ಬೆಳೀತಾರೆ, ಎಷ್ಟು ಅದ್ರ ಮೇಲೆ ಅವರ ಶ್ರೀಮಂತಿಕೆ ಅಳಿತಿದ್ರು. ಇವತ್ತು ಇಲ್ಲವೇ ಇಲ್ಲ. ಈ ಪರಿಸ್ಥಿತಿ ಯಾಕೆ ಕಾರಣ ಏನು? ಒಂದು ಪಾಪ್ಯುಲೇಷನ್. ಎರಡನೇದು, ನೀವು ಏನೇ ಮಾಡಿ ಮಕ್ಕಳಿಗೆ ನೀವು ಹೇಳ್ಕೊಡ್ಬೇಕಾದ್ರೆ ನೀವು ಅದೇ ಹಿಸ್ಟ್ರಿ ಹೇಳ್ಕೊಂಬರ್ತೀನಿ. ಇವನು ನೋಡ್ದ, ಅವ್ನು ನೋಡ್ದ, ಅವ್ನು ಗೆದ್ಕೊಂಡ್ದ, ಅವ್ನು ಕದ್ಕೊಂಡ್ದ, ಇದೇ ಹೇಳ್ತಿದ್ದೀರಾ. ನೋ 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 ನೋ. ಇವತ್ತಿನ ಮಕ್ಕಳಿಗೆ ಏನು ಬೇಕು? ನೀವು ಇಲ್ಲೇ ತನಕ ಸಿವಿಕ್ ಸೆನ್ಸೇ ಪಾಠದಲ್ಲಿ ಹೇಳ್ಕೊಟ್ಟಿಲ್ಲ. ನೀವು ವೆಹಿಕಲ್ ಹೆಂಗೆ ರೈಡ್ ಮಾಡಬೇಕು ಅಂತ ಹೇಳ್ಕೊಟ್ಟಿಲ್ಲ. ಆಕ್ಸಿಡೆಂಟ್ಸ್ ಯಾಕಾಗುತ್ತೆ ಅಂತ ಹೇಳ್ಕೊಡಲ್ಲ. ಹೆಲ್ಮೆಟ್ ಜೊತೆಗೆ ನೀರಿನ ಸಂರಕ್ಷಣೆ ಮಾಡೋದು ಹಾಗೆ, ನಿಮ್ಮ ಆರೋಗ್ಯಕ್ಕೆ ನೀವು ಏನೇನು ತಿನ್ನಬೇಕು ಅದು ಯಾವುದು ಹೇಳ್ಕೊಡ್ತಿಲ್ಲ. ಸೊ ಬೇಸಿಕ್ ಎಜುಕೇಷನ್ಲಿ ನೀವು ಇದನ್ನೆಲ್ಲ 1ನೇ ಕ್ಲಾಸ್ ಮಕ್ಕಳಿಂದನೇ ಫೀಡ್ ಮಾಡ್ತಾ ಬಂದರೆ ಅದು ನಿಂತ್ಕೊಳ್ಳುತ್ತೆ. ನೀವು ಡಿಗ್ರಿಲಿ ಹೋದರೆ ನಿಂತ್ಕೊಳ್ಳಲ್ಲ. ಗ್ರಾಸ್ಪಿಂಗ್ ಪವರ್ ಇರೋದು ಯಾವಾಗಲೂ ಮಕ್ಕಳಿಗೆ ಫೀಡ್ ಮಾಡಬೇಕು. ಯಾವ ಆಹಾರವನ್ನು ತೊಗೊಂಡ್ರೆ ನಮಗೆ ಆರೋಗ್ಯಕ್ಕೆ ಅನುಕೂಲ ಆಗುತ್ತೆ. ಬೆಳಿಗ್ಗೆ ಈಗ ಅದೆಲ್ಲ ಬೇಡ. ಸ್ಕೂಲಲ್ಲಿ ಡ್ರಿಲ್ಲೇ ಹೇಳ್ಕೊಡ್ತಾ ಇಲ್ಲ, ಎಕ್ಸಸೈಸ್ ಹೇಳ್ಕೊಡ್ತಿಲ್ಲ. ಅರ್ಥ ಆಯ್ತಾ? ಸೊ ಮಕ್ಕಳಿಗೆ ಆಯುಸ್ ಕಮ್ಮಿ ಆಗ್ತಾಯಿದೆ. ನೀವು ತಿಂತಿರೋ ಆಹಾರ ಎಲ್ಲ ಫುಲ್ ಜಂಕ್ ಫುಡ್ ತಿಂತಾಯಿದ್ದೀರ. ಮನೇಲಿ ನಿಮಗೆ ಅಮ್ಮ ಮಾಡೋ ಅಡುಗೆ ಇಷ್ಟ ಆಗಲ್ಲ, ಫುಟ್ಪಾತಲ್ಲಿ ಮಾಡೋ ಗೋಬಿ ಮಂಚೂರಿ, ಪಾನಿಪುರಿ ಇಷ್ಟ ಆಗುತ್ತೆ ಅಂದರೆ ಎಂಥ ಹಣೆ ಬರ. ಸೊ ಅದೆಲ್ಲ ಪ್ರಾಬ್ಲಮ್ ಆಗಿ ಇವತ್ತು ನೇಚರ್ ಹಾಳಾಗ್ತಿದೆ. ನೇಚರ್ ಹಾಳಾಗೋಕ್ಕೆ ಕಾರಣ ಇನ್ನೊಂದು ಹೇಳ್ತೀನಿ, ನೇಚರ್ ಹಾಳಾಗೋಕ್ಕಿಂತ ಹೆಚ್ಚಿಗೆ ನಾವು ಹಾಳಾಗ್ತಾಯಿದ್ದೀವಿ. ನೇಚರ್ ಹಾಳು ಮಾಡಿ ನಾವು ಹಾಳಾಗ್ತಿದ್ದೀವಿ. ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ, ಮುಂದಿನ ಪೀಳಿಗೆಗೆ ನಾನು ಕೇಳ್ಕೊಳ್ಳೋದು, ದಯವಿಟ್ಟು ಮೋಜು ಮಸ್ತಿ ಮಾಡಿ, ಎಷ್ಟರಲ್ಲಿರಬೇಕು ಅಷ್ಟರಲ್ಲಿರಲಿ. ಜೀವ ಕಳ್ಕೊಳ್ಳೋಷ್ಟು ಮೋಜು ಮಸ್ತಿ ಬೇಡ. ಈಗಿನ ಯುವಕರು ಆದಷ್ಟು ಪರಿಸರ ಜಾಗೃತಿ, ಪರಿಸರದ ಬಗ್ಗೆ, ನೀರಿನ ಉಳಿಕೆ ಬಗ್ಗೆ, ಆಹಾರದ ಉಳಿಕೆ ಬಗ್ಗೆ ದಯವಿಟ್ಟು ಗಮನ ಹರಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ತೆ. ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ನೀವೇನು ಹೇಳ್ತೀರಾ? ನಮಸ್ತೆ. ಇವತ್ತಿನ ಪಿಣ್ಯ ಸೆಕೆಂಡ್ ಸ್ಟೇಜ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ವೈಜಿ ನಾಗರಾಜ್ ಅವರು ನೆಲ ಸಂರಕ್ಷಣೆ ನಮ್ಮ ಹೊಣೆ ಎನ್ನುವ ಒಂದು ಕಾರ್ಯಕ್ರಮನ ತುಂಬ ಆಸಕ್ತಿಯಿಂದ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ. ಅವರು ಕೂಡ ಸಮಾಜಕ್ಕೆ, ಪರಿಸರಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಡಬೇಕು ಅಂತ ವಾಟರ್ ಫಿಲ್ಟರ್ ಒಂದು ಪ್ಯೂರಿಫೈಯರ್ನ ಮಾಡಿದ್ದಾರೆ. ಅದ್ರ ಬಗ್ಗೆ ಇವತ್ತು ಕಾರ್ಯಕ್ರಮ ಇದೆ. ಹಾಗಾಗಿ ಎಲ್ಲರೂ ನೆಲ ಜಲನ ಸಂರಕ್ಷಣೆ ಮಾಡಿ ನಮ್ಮ ಸಮಾಜಕ್ಕೆ, ನಮ್ಮ ಪರಿಸರಕ್ಕೆ ನಮ್ಮದೇ ಆದ ಕೊಡುಗೆಯನ್ನು ಕೊಟ್ಟು ಹೋಗಬೇಕು ನಮ್ಮ ಮುಂದಿನ ಪೀಳಿಗೆಗೆ ಅಂತ ನಾನು ಈ ಮೂಲಕ ಎಲ್ಲರನ್ನು ರಿಕ್ವೆಸ್ಟ್ ಮಾಡ್ಕೋತೀನಿ. ಥ್ಯಾಂಕ್ ಯು ವೆರಿ ಮಚ್ ಅವಕಾಶಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಜಸ್ಟ್ ಒನ್ ಕ್ವೆಶನ್, ಸಸ್ಟೈನಬಿಲಿಟಿ ಬಗ್ಗೆ ಆ್ಯಂಡ್ ಎನ್ವಿರಾನ್ಮೆಂಟಲ್ ಕನ್ಸರ್ವೇಷನ್ ಬಗ್ಗೆ ವಾಟ್ ಈಸ್ ಯುವರ್ ಥಾಟ್ ಅಬೌಟ್ ಇಟ್ ಅಷ್ಟೇ? Yeah, it is a very important question, and here I am so happy meeting Mr. Nagraj. And he has, like, just now I had a glance now, like seeing it, I am really thankful to him, and he has brought lots of solutions for this the ultimate problems what we are facing at present in Bangalore and surrounding areas, because like lots of polluted water is entering into our
natural lakes, and it is spoiling, and even that smelling, and even birds are not coming and animals are not coming. People are, unfortunately, people are eating the fish whatever is growing in that chemical water and all. Like he is telling me just now, he was telling something he has found out, like no, that is drop by drop, if you add, the lake can be purified. I think going forward I am going to use his knowledge in my sustainable activities and my work. Actually, I am, throughout the day I will be thinking of that only. So I think it is useful for really entire humanity, and we need to bring him out and show him that he is a person who is doing so much behind the screen, and like no, entire population, India population must know about it. Even it should spread to outside India also. And I got to know that rainwater, like just now he showed, from terrace, even every individual can use it. Like no, it can be used like that. No, rainwater filtration unit he has found out. Just he told me that is just 12,500 rupees, and 12,500 rupees is not a big thing for anybody. Whoever constructs house, no, they can use it. And even he showed me a filtration. It is like a very long filtration. It is used in apartment complexes, and that also can be used by lots of builders. And now I think I am going to spread this news, and like I am going to give lots of publicity to these products. And it is it is really great. You are glad. God bless you. And this is amazing, like whatever you have done. And like somebody I met now, like he's he's this one supplying, you call him also, and like no, that is Magesh. and where is he, like orange. Malesh. You are Malaysia. Like have I met you somewhere long back? Like you know somebody who is doing the beggars colony, like a beggar. Like somebody, like I met you somewhere. Like he is Malaysia. Malesh, and like I'm amazed to meet him also. I'm really excited to know like what the work he's doing, and I feel that they're all like God to me, like that. No, see, people won't know like that. No, this the type of people are there in our this one. Living along with us, and people will be busy in their own this one. And I want my sons to know about these people, because they are doing so much through their philanthropic work, and I am also doing, and they are doing much bigger way. And they all must come to know. Not only my sons, all corporates and all fintech companies and startups must know about you, and like know that we can. That way we have to bring solution for education also. That is, so many children are getting away from education, and see the child who is there. Like see, by developing them we can develop India, and we can build better nation. ಥ್ಯಾಂಕ್ ಯು ಫಾರ್ ಯುವರ್ ಇನ್ಸೈಟ್ಸ್ ಆ್ಯಂಡ್ ಪ್ರಿಷಿಯಸ್ ಟೈಮ್ ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಪ್ರಾಡಕ್ಟ್ ಬಗ್ಗೆ ಹೇಳಿ ಸರ್, ಎಕ್ಸ್ಪ್ಲೇನ್ ಮಾಡಿ. ನಮ್ಮದು BB ಕಾಂಪೋಸ್ಟ್ ಕಿಟ್ ಅಂತ ಹೇಳಿ ಮಾಡಿರೋದು. ಹೆಸರು ಅಂತ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಈಸ್ ಬ್ಯೂಟಿಫುಲ್ ಬೆಂಗಳೂರು BB ಕಾಂಪೋಸ್ಟ್ ಸೆಟ್ ಅಂತೇಳಿ ಕಿಟ್ ಅಂತೇಳಿ ಮಾಡಿರೋದು. ಇದೇನೆಂದರೆ ಸದ್ಯಕ್ಕೆ ಜನಗಳು ಏನು ಮಾಡ್ತಿದ್ದಾರೆ, BBMPನವರಿಗೆ ಹಸಿ ಕಸ ಹ್ಯಾಂಡ್ ಓವರ್ ಮಾಡ್ತಿದ್ದಾರೆ. ಅವ್ರು ಬರಲಿಲ್ಲ ಅಂದರೆ ಗೊಣಗಾಟ ಮಾಡೋದು ಎಲ್ಲ ಇದೆ. ಎಜುಕೇಟೆಡ್ಡು ಎಲ್ಲರೂ ಕೂಡ ಒಂದು ಸತಿ ನಾವು ನೋಡ್ದಂಗೆ ಅವ್ರು ಬರಲಿಲ್ಲ, ಅವ್ರು ಬರೋ ಸಮಯ ಇರಲಿಲ್ಲ ಅಂದರೆ ಹೊರಗಡೆ ಹೋಗಿ ಕಾರು ಬೈಕ್ನಲ್ಲಿ ತೊಗೊಂಡು ಬಿಸಾಕ್ತಿದ್ದಾರೆ. ಇದು ಮಾಡಬಾರ್ದು ಅಂಥೇಳಿ ನನ್ನ ಗಮನಕ್ಕೆ ಬಂದಾಗ ನಾವು ನಾಗರಿಕರಾಗಿ ಏನು ಮಾಡಬೇಕು ಅಂತ ಯೋಚನೆ ಮಾಡಿಬಿಟ್ಟು ಬೇರೆ ಬೇರೆ ಮೆಥಡೆಲ್ಲ ನೋಡಿದೆ. ನನಗೆ ಅಷ್ಟೊಂದು ಸಮಾಧಾನ ಆಗಿಲ್ಲ. ನಾನೇ ಸ್ವಂತಕ್ಕೆ ಒಂದು ಡಿಸೈನ್ ಮಾಡಿದ್ದೀನಿ. ಎಲ್ಲರೂ ಭಾಳ ಸ್ಪೇಸ್ ಬೇಕು ಅಂತ ಹೇಳ್ತಾರೆ. ನೋಡಿ, ಇದು 50 ಸೆಂಟಿಮೀಟ್ರ್ ಬೈ 30 ಸೆಂಟಿಮೀಟ್ರ್ನಲ್ಲಿ ಒಂದರ ಮೇಲೊಂದು ಇದನ್ನು ಜೋಡಣೆ ಮಾಡ್ತೀವಿ. ಅಷ್ಟು ಜಾಗ ಕಾರ್ನರ್ನಲ್ಲಿ ಇದ್ದೇ ಇರ್ತದೆ. ಆಮೇಲೆ ನನ್ನ ಸೆಟ್ಟಿಗೆ ಏನು ಅಂತ ಹೇಳಿದ್ರೆ ವಾಸನೆ ಬರೋದಿಲ್ಲ. ಯಾವುದೇ ಡ್ರೈ ಮೆಟೀರಿಯಲ್ಗೆ ಬೀದಿ ಅಲಿಯೋ ಅವಶ್ಯಕತೆ ಇಲ್ಲ, ಕೊಂಡ್ಕೊಂಡು ಬರೋ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಇರೋದ್ರ ಅದೇನೇ ರೀಸೈಕಲ್ ಮಾಡ್ದಂಗೆ ಮಾಡ್ತೀವಿ. ಹೆಚ್ಚು ಕಡಿಮೆ ಒಂದು ತಿಂಗಳಿಗೆ ಹಾರ್ಡ್ಲಿ 1 kg ಅಷ್ಟು ಕಾಂಪೋಸ್ಟ್ ಪುಡಿ ಆಗುತ್ತೆ. ದಟ್ ಎವ್ರಿಬಡಿ ಕ್ಯಾನ್ ಡೂ ಇನ್ ಅ ಸ್ಮಾಲ್ ಥಿಂಗ್. ಐ ವಿಲ್ ಎಕ್ಸ್ಪ್ಲೈನ್ ಇಟ್. ಓಕೆ, ಇದರಲ್ಲಿ ಏನಂತ ಹೇಳಿದ್ರೆ ಇದೇನೋ ತೋರ್ಸೋಕ್ಕಾಗತ್ತಾ ಕ್ಲಿಪ್ಪಿಂಗ್?
ಇದು ನೋಡಿರಿ, ಫಸ್ಟ್ ಟೈಮಿಗೆ ಪೇಪರ್ ಬಾಲ್ಸ್ ಉಂಡೆ ಮಾಡಿ ಹಾಕಿದ್ರು ಸಾಕು, ಇಲ್ಲ ಕಾರ್ಟನ್ ಅಮೆಝಾನ್ ಬರ್ತಾವಲ್ಲ ಅದು ಹಾಕಿದ್ರು ಸಾಕು. ಇಲ್ಲ ಅಂತ ಹೇಳಿದ್ರೆ ಅದು ಮತ್ತೆ ಒಟ್ಟು ಮಾಡೋ ಸಮಸ್ಯೆ ಅಂದರೆ ಈ ಥರ ತೆಂಗಿಂದು ಸಿಪ್ಪೆ ಬರ್ತದೆ, ಇದು ಹಿಂಗೆ ಕಟ್ ಮಾಡಿ ಇಟ್ಕೊಂಡ್ರು ಸಾಕು. ಅದರ ಮೇಲೆ ಫಸ್ಟ್ ಟೈಮ್ ಬೆಡ್ಡಿಂಗ್ ಅಂತ ಮಾಡೋದು ಮಣ್ಣು ಇಲ್ಲ ಹಳೆ ಕಾಂಪೋಸ್ಟ್ ಇದ್ದರೆ ಅದನ್ನು ಹಾಕಿದ್ರೆ ಆಯಿತು. ಅದನ್ನು ಹಂಗೆ ಲೇಯರ್ ಬೈ ಲೇಯರ್ ಹಾಕ್ತಾ ಬರಬೇಕು. ವೆಟ್ ವೇಸ್ಟ್ ಹಾಕೋದು ಮತ್ತೆ ನಂತರ ಏನು ಮಾಡಬೇಕು, ಹಿಂಗೆ ಒಂದು ಕವರ್, ಈಗ ಇದು ಕವರ್ ಹಿಂಗೆ ಹಾಕ್ತೀವಿ, ಕವರ್ ಹಾಕಿ ಜಿಪ್ ಹಾಕಿ ಬಿಡಬೇಕು. ಯಾಕಂತ ಹೇಳಿದ್ರೆ ಇದರಲ್ಲಿ ಜೀವ ಇರೋ ಮೆಟೀರಿಯಲ್ ಹಾಕೋ ಕಾರಣ ಅದು ಹುಟ್ಟಲೇಬೇಕು, ಇಲ್ಲಾಂದರೆ ಅದು ಸರಿಯಾದ ಕಾಂಪೋಸ್ಟ್ ಅಲ್ಲ. ಹುಟ್ಟಿ ಅದು ನಾವು ತೆಗಿಯೋ ಟೈಮಲ್ಲಿ ಅದು ಸತ್ತೋಗಿರ್ತದೆ. ಸೊ ಅದು ತೊಂದರೆ ಆಗಬಾರ್ದು ಅಂತೇಳಿ ಆ ಥರ ಅದಕ್ಕೆ ಹುಳುಗಳು ಬರಬಾರ್ದು ಅಂತ ಜಿಪ್ ಹಾಕಿರೋದು. ಇದಲ್ಲದೇ ಈ ಕಾಂಪೋಸ್ಟ್ಗೆ ಆಗಬೇಕು ಅಂತಂದರೆ ಸಫಿಷಿಯೆಂಟ್ ಆಕ್ಸಿಜನ್ ಬೇಕಾಗುತ್ತೆ. ಅದಕ್ಕಾಗಿಯೇ ನಾವು ಬಕೆಟ್ನೆಲ್ಲ ತೂತ ಹೊಡೆಯೋ ಬದಲಿಗೆ ಬ್ರೇಕಿಂಗ್ ಇದೆ 2 ಹೋಲ್ಸ್ ಇರ್ತಕ್ಕಂಥ ಕ್ರೇಟನ್ನೇ ಉಪಯೋಗಿಸ್ಬೇಕು ಅಂತ ಹೇಳೋದು. ಆಮೇಲೆ ನೆಕ್ಸ್ಟು ಇದು ಏನಾಗುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ಈ ರೀತಿ ಮೆಟೀರಿಯಲ್ ಆಗಿರ್ತದೆ. ಇದು ಮೆಟೀರಿಯಲ್ಲು ಯಾಕೆ ಅದು ಹಬೆನೂ ಬರ್ತದೆ ಕಾಂಪೋಸ್ಟ್ ಆಗೋ, ಅದು ಎಲ್ಲ ಎಸ್ಕೇಪ್ ಆಗಿ ತಾನಾಗಿ ಡ್ರೈ ಆಗೋ ಕಾರಣ ಕೈನಲ್ಲಿ ಮುಟ್ಟಕ್ಕಾಗೋ ಸ್ಥಿತಿ ಇರ್ತದೆ. ಆದರೂ ಕೂಡ ನೇಲ್ ಪೇಂಟ್ ಹಾಕ್ಕೊಂಡಿರ್ತಾರೆ, ಬೇಡ ಅಸಹ್ಯ ಅಂತಂದರೆ ಅವರು ಗ್ಲೌಸ್ ಉಪಯೋಗಿಸ್ಕೊಂಡು ಸುಮ್ಮನೆ ಸಾರಣೆ ಮಾಡಿಬಿಟ್ಟು ಅದನ್ನು ಮತ್ತೆ ರೀಯೂಸ್ ಮಾಡ್ಕೊಂಡ್ರೆ ಆಯ್ತದೆ. ಹಂಗೆ ಒಂದು ಆಮೇಲೆ ಕೊನೆಗೆ ಸ್ವಲ್ಪ ಪೌಡ್ರ್ ಥರ ಉಳಿಯುತ್ತೆ. ಅದನ್ನೇನು ಈ ಥರ ನೋಡಿ ಈ ಸಾರಣೆ ಥರ ಮಾಡಿ ಇದು 1 ತಿಂಗಳಿನ ಬೆಟ್ಟು ವೇಸ್ಟಲ್ಲಿ ಮುಗಿಸ್ಬೋದು. 3 ಜನದಿಂದ 4 ಜನ ಇರೋರಿಗೆ ಇಷ್ಟು ಸೆಟ್ ಸಾಕಾಗ್ತದೆ. ಇಟ್ ಈಸ್ ದಿ ಸಿಂಪ್ಲೆಸ್ಟ್ ಮೆಥಡ್, ಚೀಪೆಸ್ಟ್ ಮೆಥಡ್. ಇಷ್ಟು ಹೇಳಬಲ್ಲೆ ನಾನು. ಎಲ್ಲರೂ ಮಾಡಬೇಕು. ಎಲ್ಲರೂ ಮಾಡಿದರೆ ಈ ವಾಸನೆ ಹುಡ್ಕೊಂಡು ಹೋಗ್ತಕ್ಕಂಥ ಲಾರಿ ಬರೋದಿಲ್ಲ. ಆಮೇಲೆ ರೈತರಿಗೆ ನಾವು ನ್ಯಾಚುರಲ್ ಗೊಬ್ಬರನ ಸಿಟಿನವರು ಕೂಡ ಪ್ರೊವೈಡ್ ಮಾಡಲಿಕ್ಕೆ ಅವಕಾಶ ಆಗ್ತದೆ. BBMP ಎಲ್ಲ ಈ ಥರದ್ದು ಎನ್ಕರೇಜ್ ಮಾಡಬೇಕು, ಮನೆಗಳಲ್ಲೂ ಮಾಡಬೇಕು. ಅದನ್ನು ಎನ್ಕರೇಜ್ ಮಾಡಿದ್ರೆ ಒಳ್ಳೆಯದಾಗುತ್ತೆ. ನನ್ನ ಹೆಸರು TS ರಾವ್ ಅಂತೇಳಿ, ಮೈಸೂರು ಡಿಸೈನ್ ದಿಸ್ ಸೆಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ತೆ. ಈ ಒಂದು ಆರ್ಗನೈಸೇಷನ್ ಅಥವಾ ಈ ಒಂದು ಕಾನ್ಸೆಪ್ಟ್ ನಿಮ್ಗೆ ಹೊಳೆದಿದ್ದು ಅಥವಾ ನಿಮ್ಮ ತಲೆಗೆ ಬಂದಿದ್ದು ಯಾವುದರಿಂದಾಗಿ, ಅಥವಾ ನೀವು ಏನನ್ನು ನೋಡಿ ಇದನ್ನು ಶುರು ಮಾಡಬೇಕು ಅಂತ ಅಂದ್ಕೊಂಡ್ರಿ? ಇದು ಯಾವ ಇಂಪ್ಯಾಕ್ಟ್ ಆಗ್ತದೆ ಇವಾಗ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಮೇಡಮ್, ಆ್ಯಕ್ಚುಲಿ ನಾವು ಸುಮಾರು ಮದುವೆಗಳನ್ನ ಅಟೆಂಡ್ ಮಾಡಬೇಕಾದ್ರೆ ತುಂಬ ಜನ ಎಲೆ ಮೇಲೆ ಊಟ ಬಿಡ್ತಾಯಿದ್ರು. ನಮಗೆ ಏನನ್ನಿಸ್ತಿತ್ತು ಅಂದರೆ ಎಷ್ಟೋ ಜನ ಊಟ ಇಲ್ಲದೇ ಬೀದಿನಲ್ಲಿ ಇರ್ತಾರೆ. ನಾವು ಅವ್ರನ್ನ ಕಂಪೇರ್ ಮಾಡಿದ್ರೆ ಇವರು ಎಲೆ ಮೇಲೆ ಬಿಡೋರ ಸಂಖ್ಯೆ ಜಾಸ್ತಿ ಇದೆ ಇವತ್ತು. ನಮ್ಮ ಉದ್ದೇಶ ಇಷ್ಟೇ, ನಾವು ಹೇಳೋದೇನೆಂದರೆ ನೋ ಫುಡ್ ವೇಸ್ಟ್. ಅಂದರೆ ಎಲ್ಲೂ ಇಡೀ ಪ್ರಪಂಚದಲ್ಲೆಲ್ಲೂ ಆಹಾರ, ನೀರು, ಪರಿಸರ ವ್ಯರ್ಥ ಆಗಬಾರ್ದು. ಯಾಕಂದರೆ ಇವತ್ತು ಮುಂದಿನ ಪೀಳಿಗೆಗಳಿಗೆ ನಾವೇನೂ ಉಳಿಸ್ಲಿಕ್ಕಾಗಲ್ಲ. ಒಂದು ಕಡೆ ಪರಿಸರ ನಾಶ ಆಗ್ತಿದೆ, ಒಂದು ಕಡೆ ನೀರು ವಿಷ ಆಗ್ತಿದೆ, ಒಂದು ಕಡೆ ಆಹಾರ ನೀರಿಗಿಂತ ಬಿಸಾಡೋರ ಸಂಖ್ಯೆನೇ ಜಾಸ್ತಿ ಇದೆ ಮೇಡಮ್. ಹಾಗಾಗಿ ನಾವು ಒಂದನ್ನು ಯೋಚನೆ ಮಾಡಿ ನೋಡ್ದು ಇದನ್ನು ಯಾಕೆ ನಾವು ಒಂದು ಆರ್ಗನೈಸೇಷನ್ ಆಗಿ ಮಾಡಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಬಾರ್ದು ಅಂತೇಳಿ ಒಂದು ಕಾನ್ಸೆಪ್ಟ್ ಶುರು ಮಾಡಿ ನೋ ಫುಡ್ ವೇಸ್ಟ್ ಅಂತೇಳಿ ನಾವು ಒಂದು ವೆಹಿಕಲಿಂದ ಇವತ್ತು ಮೈಸೂರಲ್ಲಿ 6 ವೆಹಿಕಲ್ ಇದೆ ಮೇಡಮ್. ಇವತ್ತು ಪ್ರತಿದಿನ ನಮಗೆ ಹೋಟೆಲಿಂದ ಹಿಡಿದು ಯಾವುದೇ ಎನಿ ಫಂಕ್ಷನ್ಸು ಮಿನಿಮಮ್ 100 ಜನಕ್ಕಿಂತ ಹೆಚ್ಚಿದ್ರೆ ನಮ್ಮದು ವೆಹಿಕಲ್ ಹೋಗುತ್ತೆ. ಅದನ್ನು KR ಹಾಸ್ಪಿಟ್ಲು, ರೈಲ್ವೆ ಸ್ಟೇಷನ್ನು ಮತ್ತು ಸ್ಲಮ್ಮು ಎಲ್ಲೆಲ್ಲಿ ನೀಡಿದೆ ಅಲ್ಲಿಗೆ ನಾವು ತಲುಪಿಸ್ತೀವಿ ಮೇಡಮ್. ನಾವು ಹೇಳೋದು ಇಷ್ಟೇ, ನಿಮ್ಮ ಹತ್ರ ಏನಾದ್ರು ಉಳಿದ್ರೆ ನಮ್ಗೆ ಇನ್ಫಾರ್ಮ್ ಮಾಡಿ, ನಾವು ಅದನ್ನು ತಗೊಂಡೋಗಿ ಕೊಡ್ತೀವಿ. ಈಗ ಮತ್ತೆ ಮೈಸೂರಿಂದ ಈಗ ಬೆಂಗಳೂರಿಗೆ ದೋಬಿ ದೋಸ್ತ್ ಅನ್ನೋ ಒಂದು ಕಂಪ್ನಿಯವರು ನಮಗೆ ವೆಹಿಕಲ್ ಸ್ಪಾನ್ಸರ್ ಕೊಟ್ಟಿದ್ದಾರೆ ಮೇಡಮ್. ಈಗ ನಾವು ಬೆಂಗಳೂರಲ್ಲೂ ಕೂಡ ಊಟ ಹಂಚಲಿಕ್ಕೆ ರೆಡಿ ಇದ್ದೀವಿ. ಮತ್ತು ನಮಗೆ ಊಟ ಕೊಡಲಿಕ್ಕೆ ಇಂಡಿಯನ್ ಆರ್ಮಿದವರು ನಮ್ಮ ಜೊತೆ ಕೊಲಬ್ರೇಷನ್ ಮಾಡ್ಕೊಂಡು ಪ್ರತಿದಿನ 1-1.5 ಜನಕ್ಕೆ ಅವರು ಊಟ ಕೊಡಲಿಕ್ಕೆ ರೆಡಿ ಇದ್ದಾರೆ. ನಾವು ಈ ಕಾರ್ಯಕ್ರಮಕ್ಕೆ ನಮ್ಮ ಶ್ರೀಯುತ ಡಾಕ್ಟರ್ ಮಲ್ಲೇಶ್ ಸರ್ ಅವರು ಮತ್ತು ಅವರ ಮಗ ನಮಗೆ ಭಾಳ ಸಪೋರ್ಟ್ ಮಾಡಿ ಈಗ ನಾವು RMC ಯಾರ್ಡಲ್ಲಿ ಮತ್ತು ಕಿಡ್ವೈನಲ್ಲಿ ನಾವು ಫ್ರೀ ಊಟ ಕೊಡಲಿಕ್ಕೆ ಇದೊಂದು ಕಾರ್ಯಕ್ರಮನ ಶುರು ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ಬಿಗ್ ಸ್ಟೆಪ್ ಸರ್. ಥ್ಯಾಂಕ್ ಯು. ಹಲೋ ಸರ್. ಈಗ ರೈಟ್ ನೌ ಇಟ್ ಇಸ್ ಅ ವೆರಿ ನ್ಯೂ ಟಾಪಿಕ್ ದಟ್ ಇಸ್ ಬಯೋಡಿಗ್ರೇಡಬಲಿ ಅಥವಾ ಒಂದು ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಪೇಂಟ್ ಅನ್ನುವಂಥದ್ದು. ಬಿಕಾಸ್ ಆಸ್ ವಿ ಸಿ ಪೇಂಟ್ ಇಸ್ ಆಲ್ ಕೆಮಿಕಲ್. ಸೊ ವಾಟ್ ಡು ಯು ಹ್ಯಾವ್ ಟು ಸೇ ಅಬೌಟ್ ದಿಸ್? ಆ್ಯಕ್ಚುಲಿ ಕೆಮಿಕಲ್ಸ್ ಯೂಸ್ ಮಾಡೋದ್ರಿಂದ ನಮಗೆ ಹೆಲ್ತ್ ತುಂಬ ಭಾಳ ಕಷ್ಟ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಇನ್ನೂ ಹೇಳ್ಬೇಕಂದ್ರೆ ಪೆಟ್ಸು ಆಗಲಿ ಮಕ್ಕಳಾಗಲಿ ಅವ್ರಿಗೆ ಇನ್ನೂ ಪ್ರಾಬ್ಲಮ್ ಆಗುತ್ತೆ, ಮೇಯ್ನಾಗಿ ಏಜ್ಡ್ ಪರ್ಸನ್ಸ್ಗೆ. ಸೊ ಇದು ಎಕೋ ಫ್ರೆಂಡ್ಲಿ, ಸೊ ನಾನ್ ಟಾಕ್ಸಿಕ್ಕು. ಆ್ಯಂಡ್ ಇದರಲ್ಲಿ ನಮಗೇನೋ ಎಕ್ಸ್ಟ್ರಾ ಬೆನಿಫಿಟ್ಸ್ ಇದ್ದಾವೆ. ಥರ್ಮಲ್ ಇನ್ಸುಲೇಷನ್ ಅಂತ ಹೇಳ್ಬಿಟ್ಟು, ಮತ್ತು ಆ್ಯಂಟಿಬ್ಯಾಕ್ಟೀರಿಯಾ, ಆ್ಯಂಟಿಫಂಗಲ್ಲು, ಎಕೋ ಫ್ರೆಂಡ್ಲಿ ಅಂತ ಇದರಲ್ಲಿ ಸ್ಮೆಲ್ಸ್ ಬರೋಲ್ಲ. ಸೊ ಎಷ್ಟು ಮಟ್ಟಿಗೆ ಒಳ್ಳೆಯದು ಅಂತಂದರೆ, ನೀವು ಈಗ ಮಾಮೂಲಿ ಟಾಕ್ಸಿಕ್ ಪೇಂಟ್ ಹೊಡಿತಿದ್ದಾಗ 2 to 3 days ನೀವು ಹೊರಗೆ ಇರಬೇಕು. ಬಟ್ ಈ ಪೇಂಟ್ ಹೊಡೆಯುವಾಗ ನೀವು ಅಲ್ಲೇ ಇದ್ರೂ ನಡೆಯುತ್ತೆ. ಸಣ್ಣ ಮಕ್ಕಳು ಕೂಡ ಓಡಾಡ್ಬೋದು, ಬ್ರೀತಿಂಗ್ ಚೆನ್ನಾಗಿರುತ್ತೆ. ಸೊ
ಸೊ ಇಂಥ ಪೇಂಟ್ಸು ಯೂಸ್ ಮಾಡೋದ್ರಿಂದ ನಮಗೆ ಹೆಲ್ತು ಚೆನ್ನಾಗಿರುತ್ತೆ. ಮುಖ್ಯವಾಗಿ ಪೇಂಟರ್ಸ್ ಯಾರು ಪೇಂಟ್ ಯೂಸ್ ಮಾಡ್ತಾಯಿದ್ದಾರೋ ಹೊಡಿಯೋಕ್ಕೆ ಬರ್ತಾಯಿದ್ದಾರೋ ಅಂಥವ್ರಿಗೆ ಇನ್ನೂ ಲೈಫ್ ಸ್ಪ್ಯಾನ್ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗೋಲ್ಲ. ನಮ್ಮದು ಅಲ್ಲೇ ಅಂದರೆ ಟಾಕ್ಸಿಕ್ ಪೇಂಟ್ಸಲ್ಲಿ ತೊಗೊತೀನಂದರೆ ಅದರಲ್ಲಿ ಏನಾಗುತ್ತೆ, ನಮಗೆ ಲೈಫ್ ಸ್ಪ್ಯಾನ್ ಕಮ್ಮಿ ಆಗುತ್ತೆ ಪೇಂಟರ್ಸ್ಗೆ. ಸೊ ಇದು ಆ ಥರ ನೋಡ್ಕೊಂಡಾಗ ನಮ್ಮ ಲೈಫ್ ಸ್ಪ್ಯಾನ್ ಚೆನ್ನಾಗುತ್ತೆ, ಹೆಲ್ತು ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ ಸರ್. ಒಬ್ಬ ಸಿಟಿಸನ್ ಆಗಿ ನಾವು ಪ್ರತಿನಿತ್ಯ ನಮ್ಮ ಪ್ರಾಕ್ಟೀಸಸ್ನ ಹೇಗೆ ಅಳವಡಿಸ್ಕೋಬೇಕು ಇನ್ ರೆಸ್ಪೆಕ್ಟಿವ್ ಟು ಎನ್ವಿರಾನ್ಮೆಂಟ್ ಕನ್ಸರ್ವೇಷನಿಗೋಸ್ಕರ ಅದ್ರ ಬಗ್ಗೆ ಒಂದೆರಡು ಮಾತಾಡ್ತೀರಾ ಅಂತ ಕೇಳ್ಬೋದು. ನಮ್ಮ ಈ ಆಧುನಿಕ ಜಗತ್ತಿನಲ್ಲಿ ಇಷ್ಟೊಂದು ಇಂಡಸ್ಟ್ರಿಯಲೈಸೇಷನ್ ಆಗುವಾಗ ನೈಸರ್ಗಿಕ ಪ್ರೊಟೆಕ್ಷನ್ ಅದನ್ನು ನಾವು ಪ್ರಿಸರ್ವ್ ಮಾಡ್ಕೊಳ್ಳುವಂಥದ್ದು ಭಾಳ ಮುಖ್ಯ. ಅದರಲ್ಲೂ ಮುಂದಿನ ಪೀಳಿಗೆಗೆ ಇದನ್ನು ನಾವು ಉಳಿಸ್ಕೊಳ್ಳೇಬೇಕು. ಇಲ್ಲದಿದ್ದರೆ ನಿರಂತರವಾಗಿ ಇದೇ ರೀತಿ ನಾವು ಪ್ರಕೃತಿನ ಹಾಳು ಮಾಡ್ಕೊಂಡು ಹೋದರೆ ಖಂಡಿತ ಅದರ ಉಳಿಕೆ ಇರೋದಿಲ್ಲ. ಮುಂದಿನ ಪೀಳಿಗೆಗಳಿಗೆ ಏನು ಉಳಿಯೋದಿಲ್ಲ. ಹಾಗಾಗಬಾರ್ದು. ಕಾರ್ಬನ್ ಎಮಿಷನ್ ಸಾಧ್ಯವಾದಷ್ಟು ಕಮ್ಮಿ ಮಾಡುವಂತಹ ಯಾವುದೇ ಕಾರ್ಯಕ್ರಮ ಯೋಜನೆಗೆ ನಾವು ಎಂದೂ ಸಹಕಾರ ಕೊಡಬೇಕು. ನಮ್ಮ ಪ್ರಕೃತಿಯಾದ ನೀರು, ಗಾಳಿ ಇವುಗಳನ್ನೆಲ್ಲ ಉಳಿಸ್ಕೋಬೇಕು, ಕಾಡು ಇವುಗಳನ್ನು. ಅದರಿಂದ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಟಾಪ್ ಮೋಸ್ಟ್ ಪ್ರಯಾರಿಟಿ. ನಾವು ಎಷ್ಟೇ ಇಂಡಸ್ಟ್ರಿಯಲೈಸೇಷನ್ ಆಗ್ಬೋದು, ಮಾಡರ್ನೈಸೇಷನ್ ಆಗ್ಬೋದು, ಇದನ್ನು ನಾವು ನೋಡ್ಕೊಳ್ಳದೇ ಇದ್ದರೆ ಅದೆಲ್ಲದೂ ವ್ಯರ್ಥ ಆಗುತ್ತೆ. ಥ್ಯಾಂಕ್ ಯು ಫಾರ್ ಯುವರ್ ಇನ್ಸೈಟ್ಸ್ ಸರ್. ಥ್ಯಾಂಕ್ ಯು ಸೊ ಮಚ್. ಹಲೋ ಸರ್, ಸಸ್ಟೈನಬಿಲಿಟಿ ಬಗ್ಗೆ ನೀವು ಏನು ಹೇಳೋಕೆ ಇಷ್ಟಪಡ್ತೀರಾ? ವಾಟ್ ಈಸ್ ಯುವರ್ ಮೆಸೇಜ್ ಆನ್ ದಟ್ ಪರ್ಟಿಕ್ಯುಲರ್ ಟಾಪಿಕ್ ಅಂತ? ಈ ಸಬ್ಜೆಕ್ಟ್ ಏನಂದರೆ ನಮಗೋಸ್ಕರ ಇಲ್ಲ, ನಮ್ಮ ಮುಂದಿನ ಪೀಳಿಗೆಗೋಸ್ಕರ ಅನ್ನೋದನ್ನು ನಾವು ನೆನ್ಪಿಟ್ಕೊ. ಮುಂದಿನ ಪೀಳಿಗೆ ಅಂದರೆ ನಮ್ಮ ಮಕ್ಕಳಿಗೋಸ್ಕರ ಇಲ್ಲ. ನಾವು ಎಷ್ಟು ಜನ್ರೇಷನ್ ನಾವು ದಾಟಿ ಬಂದಿದ್ದೀವಿ ಅಂತ ಯೋಚನೆ ಮಾಡಬೇಕು. ಅಷ್ಟೇ ಜನ್ರೇಷನ್ಗೆ ನಾವು ಮುಂದೆ ಇದನ್ನು ಬಿಟ್ಕೊಟ್ಟು ಹೋಗ್ಬೇಕು. ಇದ್ರ ಜವಾಬ್ದಾರಿ ನಮ್ಮದು. ಮಹಾತ್ಮ ಗಾಂಧಿಗಳು ಹೇಳಿದ್ದಾರೆ, ಇದು ನಮ್ಮ ಆಸ್ತಿ ಅಲ್ಲ, ಸಾಲವನ್ನು ನಾವು ತೀರಿಸ್ಬೇಕಂದ್ರೆ ಹೆಂಗಂದರೆ ಅದನ್ನು ಹಾಗೆ ಕೊಟ್ಟು ಹೋಗ್ಬೇಕು. ಪರಿಸರವನ್ನು ಬಳಸಿಕೊಳ್ಳೋದಕ್ಕೆ ಮಾತ್ರ ನಮ್ಗೆ ಅಧಿಕಾರ ಇದೆ, ಅದನ್ನು ಹಾಳು ಮಾಡೋಕ್ಕೆ ಅಧಿಕಾರ ಇಲ್ಲ. ಹಾಗಾಗಿ ನಾನು ಹೆಂಗೆ ಬದುಕಬೇಕು, ಮನುಷ್ಯರು ಮಾತ್ರ ಹೇಗೆ ಬದುಕಬೇಕು ಅಂತ ಆಸೆ ಪಡ್ತೀವೋ ಅದೇ ರೀತಿ ಜೀವಿಗಳು ಎಲ್ಲವೂ ಬದುಕಬೇಕು. ನಮ್ಮ ಸ್ನೇಕ್ ಶ್ಯಾಮ್ ಅವರು ಹೇಳಿದ್ರು, ಹಾವುಗಳು ಸುಮ್ಮನೆ ಕಚ್ಚಲ್ಲ, ಕೆಣಕಿದ್ರೆ ಮಾತ್ರ ಕಚ್ಚುತ್ತೆ. ಹಾಗಿರುವಾಗ ಕೆಣಕುವಂಥ ಕೆಲಸನ ನಾವು ಮಾಡಬಾರ್ದು. ಆಮೇಲೆ ಸಮಾಜದಲ್ಲಿ ಈ ಬಿಸ್ನೆಸ್ ವರ್ಲ್ಡಲ್ಲಿ ಒಂದು ಪದ ಯೂಸ್ ಮಾಡ್ತಾರೆ, ಗಿವರ್ಸ್ ಓನ್ಲಿ ಗೈನ್ಸ್ ಮೋರ್ ಅಂತ ಹೇಳ್ತಾರೆ. ಇಟ್ ಇಸ್ ಟ್ರೂನೋ, ಕರೆಕ್ಟ್ನೋ? ಬಟ್ ಈ ವರ್ಡು ಪ್ರಪಂಚದಲ್ಲಿ ಸುಳ್ಳಾಗ್ತಾರಂಥ ವಿಚಾರ ಯಾವುದಂದ್ರೆ ಭೂಮಿ ತಾಯಿ ವಿಚಾರದಲ್ಲಿ. ಭೂಮಿ ತಾಯಿ ಸಾವಿರಾರು ಲಕ್ಷಾಂತರ ವರ್ಷಗಳಿಂದ ಎಲ್ಲರಿಗೂ ಕೊಡ್ತಾ ಇದ್ದಾಳೆ, ಇನ್ನು ಮುಂದೆನೂ ಕೊಡ್ತಾಳೆ. ಆದರೆ ಅವಳಿಗೆ ಕುಳಗಳಲ್ಲೇ ಶ್ರೇಷ್ಠ ಕುಳ ಮನುಷ್ಯ ಕುಳ ಅಂತ ಹೇಳುವಂಥ ನಾವು ಏನು ಮಾಡ್ತಾ ಇದ್ದೀವಿ ಅಂತ ನಾವು ಆಲೋಚನೆ ಮಾಡಬೇಕು. ನಾವು ಸಂಪೂರ್ಣವಾಗಿ ಅವಳಿಗೆ ಏನೂ ಕೊಡ್ತಾ ಇಲ್ಲ, ಅವಳನ್ನ ಮಾನಭಂಗ ಮಾಡುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ದಯವಿಟ್ಟು ಅವಳನ್ನು ಉತ್ತಮ ರೀತಿಯಲ್ಲಿ ಇಟ್ಕೊಂಡ್ರೆ ಅವಳು ನಮ್ಮನ್ನು ಇನ್ನೂ ಉತ್ತಮ ರೀತಿಯಲ್ಲಿ ಇಟ್ಕೊತಾಳೆ. ನಮ್ಮ ಜವಾಬ್ದಾರಿ ನೆಲ, ಜಲ, ಪರಿಸರ, ನಂತರ ಭಾಷೆ, ಸಂಸ್ಕೃತಿ. ಎಲ್ಲರೂ ಭಾಷೆ ಸಂಸ್ಕೃತಿಗೋಸ್ಕರ ಸಿಕ್ಕಾಪಟ್ಟೆ ಕಿತ್ತಾಡ್ತಾ ಇದ್ದಾರೆ. ನಾನೇನು ಹೇಳ್ತಿದ್ದೆ, ನೆಲ, ಜಲ, ಪರಿಸರ, ದೆನ್ ಭಾಷೆ, ಸಂಸ್ಕೃತಿ ಅಂತ ಹೇಳ್ತೀನಿ ಮೇಡಮ್. ಥ್ಯಾಂಕ್ ಯು. ತುಂಬ ಧನ್ಯವಾದಗಳು ಸರ್. ತುಂಬ ಥ್ಯಾಂಕ್ ಯು ಸರ್. ನಮಸ್ತೆ. ಪ್ರತಿಯೊಬ್ಬ ಸಿಟಿಸನ್ನಿನ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಈ ನಮ್ಮ ಪರಿಸರನ ಉಳಿಸೋದ್ರಲ್ಲಿ ಏನು ಅಂತ ನೀವು ಹೇಳೋದಕ್ಕೆ ಇಷ್ಟಪಡ್ತೀರಾ? ಒಂದೆರಡು ಮಾತು ಹೇಳಿ ಸರ್. ಅದನ್ನು ನಾವು ಸುಸ್ಥಿರ ಜೀವನ ಅಂತ ಕರಿತೀವಿ. ನೀವು ಹೇಳಿದ್ದೀರಿ, ಇವತ್ತೇನು ನಾವು ಸಸ್ಟೈನಬಲ್ ಲಿವಿಂಗ್ ಅಂತ ಇಂಗ್ಲೀಷಲ್ಲಿ ಕರಿತಾ ಇದ್ದೀವಿ. ಸುಸ್ಥಿರ ಜೀವನ ಹೇಗೆ ಮಾಡಬೇಕು ಅಂತ ಪ್ರತಿಯೊಂದು ಪ್ರಕೃತಿ ಎಷ್ಟು ಬೇಕಾದರೂ ಅಷ್ಟು ಕೊಡೋದಕ್ಕೆ ರೆಡಿ ಇದೆ. ನಾವು ಅದನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕು. ಭಾಳ ಸುಲಭವಾಗಿ ಹೇಳಬೇಕು, ಮಳೆ ಬಂದಾಗ ನೀರು ಹಿಡಿದಿಟ್ಕೊಳ್ಳಲ್ಲ, ನೀರಿಲ್ಲ ಅಂತ ಒದ್ದಾಡ್ತೀವಿ, ಯಾರನ್ನೋ ಬ್ಲೇಮ್ ಮಾಡ್ತೀವಿ. ಮಳೆ ಬಂದಾಗ ನಿಮ್ಮ ಸೂರ್ಯನ ಮೇಲೆ ಬಿದ್ದ ಮಳೆ ನಿಮ್ಗೆ ಇಡೀ ವರ್ಷಕ್ಕೆ ಸಾಕಾಗುವಷ್ಟು ಖಂಡಿತ ಇದೆ. 20-30 ಮನೆಯಿಂದಲೂ ಸಾಕಾಗುತ್ತೆ. ನಾವು ಅದನ್ನು ಉಳಿಸ್ಕೊತಾ ಇಲ್ಲ. ಅದೇ ರೀತಿ ನಿಮ್ಮ ಮನೆ ಮೇಲೆ ಬೀಳ್ತಾ ಇರೋಷ್ಟು ಬಿಸಿಲಲ್ಲಿ ನಿಮ್ಮ ಮನೆಯಲ್ಲಿ ಎಲ್ಲ ಪದಾರ್ಥಗಳು ನಡಿಬೋದು. ವಾಷಿಂಗ್ ಮಿಷನ್ನು, ಫ್ರಿಜ್ಜು, ಫ್ಯಾನ್ ಎಲ್ಲ ನಡಿಬೋದು. ಉಪಯೋಗಿಸ್ಕೊತಾ ಇದ್ದೀವಿ ಇಲ್ಲ. ಕರೆಂಟ್ ಶಟ್ ಡೌನು, ಅದು ಇದು ಡೀಸೆಲ್ ಜನರೇಟ್ರು ಅಂತ ಒದ್ದಾಡ್ತಾ ಇದ್ದೀವಿ. ಅದೇ ರೀತಿ ಬರೀ ಉಪಯೋಗಿಸ್ಕೊಳ್ಳೋದು ಮಾತ್ರ, ಹೊರಗಡೆ ಬಿಡೋದು ಅಷ್ಟೇ. ಪ್ರತಿಯೊಬ್ಬ ವ್ಯಕ್ತಿ ಸುಮಾರು ಒಂದು 300-350 ಗ್ರಾಮ್ ವೆಟ್ ವೇಸ್ಟ್ ತಯಾರು ಮಾಡ್ತಾನೆ. 20-25 ಗ್ರಾಮ್ ಡ್ರೈ ವೇಸ್ಟ್ ಮಾಡ್ತಾನೆ. ಡ್ರೈ ವೇಸ್ಟನ್ನು ನೀವು ರಿಸೈಕಲ್ ಕೊಡ್ಬೋದು. ವೆಟ್ ವೇಸ್ಟನ್ನು ನೀವು ಗೊಬ್ಬರವಾಗಿ ಕನ್ವರ್ಟ್ ಮಾಡ್ಕೋಬೋದು. ಆವಾಗ ನೀವು ಡಂಪ್ಸ್ ಅಂತ ಎಲ್ಲೂ ಹಾಕಬೇಕಾಗಿಲ್ಲ. ಒಂದೊಂದು ಸಿಟಿನಲ್ಲಿ 400-500, ಬೆಂಗಳೂರಲ್ಲಿ 1500 ಟನ್ ಪ್ರತಿ ದಿವಸ ವೆಟ್ ವೇಸ್ಟ್ ಬೀಳ್ತಾ ಇದೆ. ಆ ವೆಟ್ ವೇಸ್ಟನ್ನು ನೀವು ಕರೆಕ್ಟಾಗಿ ಕನ್ವರ್ಟ್ ಮಾಡಿದ್ರೆ ಬಯೋಗ್ಯಾಸ್ ಮಾಡ್ಕೋಬೋದು. ಕಿಚನ್ ವೇಸ್ಟ್ ಬಯೋಗ್ಯಾಸ್ ಅಂತ ಮಾಡ್ಕೋಬೋದು. ಕಿಚನ್ ವೇಸ್ಟ್ ಬಯೋಗ್ಯಾಸ್ ಮಾಡಿಕೊಂಡ್ರೆ 4 ಜನ ಇರೋ ಮನೆಯಲ್ಲಿ
ನಿಮ್ಗೆ ಅಡುಗೆಗೆ ಬೇಕಾದಷ್ಟು ಗ್ಯಾಸ್ ಅದರಲ್ಲೇ ಸಿಗುತ್ತೆ. ಸೊ ನಿಮಗೆ ನೀರಿನ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ, ಪ್ರಕೃತಿ ಕೊಡ್ತಾ ಇದೆ. ಎನರ್ಜಿ ಬಗ್ಗೆ ಯೋಚನೆ ಮಾಡೋಕ್ಕಾಗಿಲ್ಲ, ಸೂರ್ಯ ಕೊಡ್ತಾ ಇದೆ. ಕುಕ್ಕಿಂಗ್ ಗ್ಯಾಸ್ ಅಥವಾ ಹೀಟ್ ಬಗ್ಗೆ ಯೋಚನೆ ಮಾಡಬೇಕಲ್ಲ, ಬಯೋಗ್ಯಾಸ್ ಕೊಡ್ತಾ ಇದೆ. ಇಷ್ಟು ಮಾಡ್ಕೊಂಡು ಬಯೋಗ್ಯಾಸಿಂದ ಬರ್ತಾ ಇರುವಂತಹ ಜಲ ಏನಿದೆ, ಸ್ಲರಿ ಅಂತೀವಲ್ಲ, ಅದರಲ್ಲಿ ಗಿಡ ಬೆಳ್ಕೋಬೋದು. ನೀವು ಸೊಪ್ಪು, ತರಕಾರಿ, ಬಳ್ಳಿ ತರಕಾರಿ ಎಲ್ಲ ಬೆಳ್ಕೋಬೋದು. ಸೊ ನಾವು ಸುಸ್ಥಿರ ಜೀವನವನ್ನು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸರಿ ಹೋಗುತ್ತೆ. ನಾವು ಅದನ್ನೊಂದು ಪೇಪರು, ಸಿಲೆಬಸ್ಸು ಅಥವಾ ಒಂದು ಯಾವುದೋ 5 ಮಾರ್ಕ್ಸ್ 10 ಮಾರ್ಕ್ಸ್ ಕ್ವಶನ್ ಇಟ್ಕೊಂಡಿರೋದ್ರಿಂದ ಈ ತಿರಿ ಕಷ್ಟಪಡ್ತಾ ಇದ್ದೀವಿ. ಅದರ್ವೈಸ್ ಪ್ರಕೃತಿ ಮೇಲೆ ಯಾವುದೇ ಭಾರ ಇಲ್ಲದೆ ನಾವೆಲ್ಲ ಜೀವನ ಮಾಡಬಹುದು. ಅದನ್ನು ನಾನು ಕಳೆದ 20 ವರ್ಷದಿಂದ ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ಇವತ್ತು ಗ್ಯಾಸ್ ತಗೊಳ್ಳಲ್ಲ, ನೀರಿನ ಅವಶ್ಯಕತೆ ಇಲ್ಲ, ಕರೆಂಟಿನ ಅವಶ್ಯಕತೆ ಇಲ್ಲ ನಮ್ಮಲ್ಲಿ. ತುಂಬ ದೊಡ್ಡ ಡಿಫ್ರೆನ್ಸ್ ಸರ್ ಅದು. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಇನ್ಸೈಟ್ಸ್ಗೆ. ಧನ್ಯವಾದಗಳು ಸರ್. ನಿಮ್ಮ ಪ್ರಾಡಕ್ಟ್ ಬಗ್ಗೆ ಪರಿಚಯಿಸಿ ಸರ್. ನನ್ನ ಹೆಸರು ವಿಜಯ್ ಕುಮಾರ್ ಅಂತ. ನಾವು ಇರೋದು ಮಾಗಡಿ ರೋಡ್ನಲ್ಲಿ, ನೈಸ್ ರೋಡ್ ಹತ್ತಿರ. ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತೀವಿ. ನಾನು ಲಾಸ್ಟ್ 7 to 8 ಇಯರ್ಸಿಂದ ಇದು ವೀಟ್ ಗ್ರಾಸನ್ನು ಬೆಳೀತಾ ಇದ್ದೀನಿ. ಸೊ ಬಹುಶಃ ನೀವು ನೋಡ್ಬೋದು, ಇದನ್ನು ಗೋಧಿ ಹುಲ್ಲು, ಇದನ್ನು ಆರ್ಗ್ಯಾನಿಕಲಿ ಫಾರ್ಮಿಂಗ್ ಮಾಡ್ತೀವಿ. ಇದು ಬೆಳೆ ಇರುವಂಥದ್ದು 8 ದಿನಕ್ಕೆ ಇದನ್ನು ಹಾರ್ವೆಸ್ಟ್ ಮಾಡ್ತೀವಿ. ಸೊ ಅಂದರೆ ಬೇಬಿ ಗ್ರಾಸ್ ಅಂತ ಇದನ್ನು ಕರೆಯೋದು. ಆರ್ಗ್ಯಾನಿಕಲಿ ಬೆಳೆಯೋದ್ರಿಂದ ಅದ್ಭುತವಾದ ಆರೋಗ್ಯ ತತ್ವಗಳು ಹೇರಳವಾಗಿರುತ್ತೆ ಆ ದಿನಗಳಲ್ಲಿ. ಮತ್ತು ಇದು ಮುಖ್ಯವಾಗಿ ಕೆಲಸ ಆಗುವಂಥದ್ದು ಬ್ಲಡ್ ರಿಲೇಟೆಡ್, ಕೆಂಪು ರಕ್ತ ಕಣಗಳನ್ನು ವೃದ್ಧಿ ಮಾಡುತ್ತೆ 20 ನಿಮಿಷದಲ್ಲಿ. ಅದಕ್ಕೆ ನಾವು ಇದನ್ನು ಹೇಳ್ತಾ ಇರೋದು ಗ್ರೀನ್ ಬ್ಲಡ್ ಅಂತ. ಗ್ರೀನ್ ಬ್ಲಡ್ ವಿಲ್ ಗೋಯಿಂಗ್ ಟು ಕನ್ವರ್ಟ್ ಇಟ್ ಇಂಟು ರೆಡ್ ಬ್ಲಡ್, ದಟ್ ಈಸ್ ಹಿಮೋಗ್ಲೋಬಿನ್, ವಿತಿನ್ 20 minutes ಆಫ್ ದ ಡ್ಯೂರೇಷನ್. ಓಕೆ, ಅದ್ರ ಮೊದಲನೇ ಉದ್ದೇಶ. ಅದು ಬಿಟ್ಟು ಆರೋಗ್ಯದ ಹೇರಳವಾದ ಅನುಕೂಲಗಳು ಉದ್ದೇಶ ಇದೆ. ಸರ್, ನಿಮ್ಮ ಪ್ರಾಡಕ್ಟ್ ಹೇಗೆ ಕಾಣುತ್ತೆ ಅಂತ ಒಂದ್ಸರಿ ತೋರಿಸ್ತೀರಾ? ಇದು ವೀಟ್ ಗ್ರಾಸ್ ಪೌಡರು ಮತ್ತು ಫ್ರೆಶ್ ಗ್ರಾಸ್ ಅಂತ ಅಂದರೆ ಅದು ನಮ್ಮ ತೋಟದಲ್ಲೇ ಬಂದು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅದು ಹುಲ್ಲು ಅಷ್ಟೇ, ಬೇರೆ ಏನಿಲ್ಲ. ಸೊ ಅದು ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಇದು 8 ದಿವಸದ ಬೆಳೆ. ಥ್ಯಾಂಕ್ ಯು ಸೊ ಮಚ್.